Please consider wearing your headphones for a better audio experience. Good evening, everybody. I hope everybody is doing good. ಭಾಳ ದಿನ ಆಯ್ತು ಮಾತಾಡಿ ರೈಟ್. ಸೊ ಇವತ್ತು ಲೆಟೆಸ್ಟ್ ಸ್ಟಾರ್ಟ್ ವಿತ್ ದಿ ಅನಾಲಿಸಿಸ್ ಪಾರ್ಟ್ ರೈಟ್. ಅನಾಲಿಸಿಸಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಹೆಂಗೆ ಅನಿಸ್ತು ಪೇಪರ್ ಅನ್ನೋದು ನನಗೊಮ್ಮೆ ಕಮೆಂಟ್ ಸೆಕ್ಷನ್ದಾಗ ಮೆನ್ಷನ್ ಮಾಡಿರಿ ರೈಟ್. ದೇರ್ ವೇರ್ ಮೆನಿ ಇಶ್ಯೂಸ್ ವಿತ್ ದಿ ಪೇಪರ್ ರೈಟ್. ಕನ್ನಡ ಲ್ಯಾಂಗ್ವೇಜ್ ಇಶ್ಯೂ ಇತ್ತು ರೈಟ್. ಆ್ಯಂಡ್ ಅವ್ರು ಕೊಟ್ಟಿರೋಂಥ ಕೀ ಆನ್ಸರ್ಸ್ ಒಳಗಡೆ ಕೂಡ ಇಶ್ಯೂಸ್ ಇದೆ ರೈಟ್. ಸೊ ಈಗ ಸದ್ಯಕ್ಕಂತೂ ದೇ ಹ್ಯಾವ್ ಅನೌನ್ಸ್ಡ್ ರೀ ಎಕ್ಸಾಮ್ ರೈಟ್. ಸೊ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವೀಗ. ಈಗ ಮತ್ತೆ ಬರ್ತಿರೋಂಥ ಎಕ್ಸಾಮನ್ನು ನಾವು ಕ್ರ್ಯಾಕ್ ಮಾಡೋಕೆ ಮತ್ತೆ ಲೆಟ್ಸ್ ರೀಸ್ಟಾರ್ಟ್ ಅವರ್ ಪ್ರಿಪರೇಷನ್ ರೈಟ್. ಸೊ ಈಗ ನಾವು ರೀಸ್ಟಾರ್ಟ್ ಮಾಡ್ಬೇಕಪ್ಪ ಅಂತಂದರೆ ಈ ವರ್ಷದ ಪ್ಯಾಟ್ರನ್ ಆಫ್ 2024 ಇದನ್ನು ನಾವು ನೋಡ್ಕೋಬೇಕಾಕೈತಿ ರೈಟ್. ಇದಕ್ಕಂತಂದ್ರೆ ಪ್ಯಾಟ್ರನ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೀಗ ಆಲ್ರೆಡಿ 2020, 2017, 2015, 2014 ಈ ಪೇಪರ್ಸನ್ನು ನೋಡ್ಕೊಂಡೇವಿ ರೈಟ್. ಇದರೊಳಗಡೆ ಇರುವಂಥ ಪ್ಯಾಟ್ರನ್ನು ಪ್ಲಸ್ ಇದರೊಳಗಡೆ ಇರುವಂಥ ಪ್ಯಾಟ್ರನಿಗೆ ಭಾಳ ಡಿಫ್ರೆನ್ಸ್ ಐತಿ. ಪೇಪರ್ 2 ಇಟ್ ಇಸ್ ಆನ್ ಅ ಸಿಮಿಲರ್ ಲೈನ್, ಬಟ್ ಪೇಪರ್ 1 ದೇರ್ ಈಸ್ ಅ ಲಾಟ್ ಆಫ್ ಚೇಂಜ್. ಸೊ ಏನು ಮಾಡ್ಬೇಕಪ್ಪ, ಈ ಪ್ಯಾಟ್ರನನ್ನು ನೋಡ್ಕೊಳ್ರಿ, ಈ ಪ್ಯಾಟ್ರನನ್ನು ನೋಡ್ಕೊಳ್ರಿ. ದಿಸ್ 2024 ಪ್ಯಾಟ್ರನ್ ಈಸ್ ಬೇಸ್ಡ್ ಆನ್ UPSC ಎಕ್ಸಾಮ್ಸ್ ಆಯಿತಾ. UPSC CSE ಆ್ಯಂಡ್ IFOS ಅಂತ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೈತಿ ಎವ್ರಿ ಇಯರ್ ರೈಟ್. ಸೊ ಆ ಎಕ್ಸಾಮ್ ಪ್ಯಾಟ್ರನ್ ಏನೈತಲ್ಲ ಆ ಪ್ಯಾಟ್ರನ್ನಲ್ಲೇ ರಿಪಿಟೇಷನ್ ಕಂಡು ಬರಾಕತ್ತೈತಿ. ಸೊ ನಾವೇನು ಮಾಡ್ಬೇಕಾಕೈತಿ ಅಂತಂದ್ರೆ ಈ 2024 ಪ್ಯಾಟ್ರನ್ ಆ್ಯಸ್ ವೆಲ್ ಆಸ್ 2020, 2017, 2015, 2014 ಇವೆರಡು ಪ್ಯಾಟ್ರನನ್ನು ನೋಡಿಕೊಂಡು ಗಟ್ಟಿಯಾಗಿ ಕೂತ್ಕೋಬೇಕಾಕೈತಿ. ಅರ್ಥ ಆಯ್ತಾ. ಸೊ ಗಟ್ಟಿಯಾಗಿ ಕೂತ್ಕೋಬೇಕಂತಂದ್ರೆ ಈ ವರ್ಷದ ಪ್ಯಾಟ್ರನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರ್ರಿ. ಫಸ್ಟ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಒಳಗಿಂದ 8 ಕ್ವಶನ್ಸ್ ಬಂದವು, ಮಿಡಿವಲಿಂದ 5 ಕ್ವಶನ್ಸ್ ಬಂದವು, ಆ್ಯಂಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ 6 ಕ್ವಶನ್ಸ್ ಬಂದವು. ಸೊ ಇಲ್ಲಿ ತಿಳ್ಕೊಬೇಕಾಗಿದ್ದೇನಂತಂದರೆ 8 ಕ್ವಶನ್ಸ್ ಆ್ಯಂಡ್ 6 ಕ್ವಶನ್ಸ್ ಏನದಾವಲ್ಲ ದೀಸ್ ವೇರ್ ಅಟೆಂಪ್ಟೇಬಲ್, ದೀಸ್ ವೇರ್ ಈಸಿ. ಅಂದರೆ ನೀವು ಬೇಸಿಕ್ ಒಂದು ಸಿಂಪಲ್ ಏನ್ಷಿಯಂಟ್ ಹಿಸ್ಟ್ರಿದು ಅಥವಾ ಮಾಡರ್ನ್ ಹಿಸ್ಟ್ರಿ ಬುಕ್ಸನ್ನು ನೀವು ಓದಿದ್ರಿ ಅವ್ರು ಕವರ್ ಮಾಡಿದ್ರಿ ಅಂತಂತಂದ್ರೆ ದೀಸ್ ವೇರ್ ಈಸಿಲಿ ಅಟೆಂಪ್ಟೇಬಲ್. ಇದ್ರೊಳಗಡೆ ಭಾಳ ತಲೆ ಕೆಡಿಸ್ಕೊಳ್ಳೋಂಥದ್ದಿರಲ್ಲ. ಬೇಸಿಕಲಿ ಎಷ್ಟು 14 ಕ್ವಶನ್ಸ್. ಎದಕ್ಕೆ ಮಿಡಿವೆಲ್ ಯಾಕೆ ಹಿಡಿವಲ್ಲ? ಮಿಡಿವೆಲ್ ಇಟ್ ಈಸ್ ಆಲ್ವೇಸ್ ಟ್ರಿಕಿ. ಎಲ್ಲಿಂದ ಕ್ವಶನ್ಸ್ ಬರ್ತಾವೆ ಯು ನೆವರ್ ನೋ ರೈಟ್. ವಿಜಯನಗರ ಕಡೆಯಿಂದ ಬರ್ಬೋದು, ಬರಲಿಕ್ಕಿಲ್ಲ. ಡೆಲ್ಲಿ ಸುಲ್ತಾನೇಟ್ಸ್ ಕಡೆಯಿಂದ ಬರ್ಬೋದು, ಬರಲಿಕ್ಕಿಲ್ಲ. ಸೊ ಯು ನೆವರ್ ನೋ. ಮಿಡಿವೆಲ್ ಈಸ್ ಅ ಲಿಟಲ್ ಟ್ರಿಕಿ. ಬಟ್ ಏನ್ಷಿಯಂಟ್ ಒಳಗಡೆ ಬುಕ್ಸನ್ನು ಕೇಳ್ತಾರೆ. ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಇದ್ರೊಳಗಡೆ ಕವರ್ ಆಕೈತಿ. ಆರ್ಟ್ ಆ್ಯಂಡ್ ಕಲ್ಚರ್ ರೈಟ್. ಬೇರೆ ಬೇರೆ ಜನ ಬರೆದಿರುವಂಥ ಬುಕ್ಸ್, ಫಾರ್ ಎಕ್ಸಾಂಪಲ್ ರಾಜತರಂಗಿಣಿ ಯಾರ್ದು ರೈಟ್, ನಿಮ್ಮದು ಏನಂತಾರೆ ಮಾಲ್ವಿಕಾಗ್ನಿಮಿತ್ರ ಯಾರ್ದು ಎಟ್ಸೆಟ್ರಾ, ಈ ಥರ ಬುಕ್ಸ್ ಎಲ್ಲ ಇದ್ರೊಳಗಡೆ ಕೇಳ್ತಾರೆ. ಸೊ ಹಾಗಾಗಿ ದಿಸ್ ಈಸ್ ಅಟೆಂಪ್ಟೇಬಲ್, ದಿಸ್ ಈಸ್ ಅಟೆಂಪ್ಟೇಬಲ್. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಈಸ್ ನಾಟ್ ಅಟೆಂಪ್ಟೇಬಲ್, ಐ ಆಮ್ ಸೇಯಿಂಗ್ ದಿಸ್ ಈಸ್ ಟ್ರಿಕಿ. ಅರ್ಥ ಆಯ್ತಾ. ದಿಸ್ ಈಸ್ ಎ ಲಿಟಲ್ ಟ್ರಿಕಿ. ಅದಕ್ಕೋಸ್ಕರ ನಾನು ಅದನ್ನು ಕನ್ಸಿಡರ್ ಮಾಡೋಕತ್ತಿಲ್ಲ. ಸೊ ಇದನ್ನು ನೀವು ಪ್ರಾಪರಾಗಿ ಓದ್ಕೊಂಡಿದ್ರಿ ಅಂತಂದ್ರೆ ದೀಸ್ ಕ್ವಶನ್ಸ್ ವುಡ್ ಹ್ಯಾವ್ ಬೀನ್ ವೆರಿ ಈಸಿ ಫಾರ್ ಯು. ಭಾಳ ಈಸಿ ಇದ್ದು ಕ್ವಶನ್ಸ್ ರೈಟ್. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಒಂದು ಪ್ರಾಬ್ಲಮ್ ಆಗಿತ್ತು ರೈಟ್. ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇತ್ತು, ಅಂಥವ್ರಿಗೆ ಭಾಳ ಪ್ರಾಬ್ಲಮ್ ಆಗೈತಿ. ಇನ್ ದಿ ಕಮಿಂಗ್ ಫ್ಯೂಚರ್ ಐ ಬಿಲೀವ್ ದಟ್ KPC ವಿಲ್ ರೆಕ್ಟಿಫೈ ದಟ್ ಪ್ರಾಬ್ಲಮ್. ಬಟ್ ಈ ಸತ ಅಂತರೂ ಇನ್ ದಿ 27th August ಆಗಿರುವಂಥ ಎಕ್ಸಾಮ್ ಒಳಗಡೆ ತುಂಬ ಪ್ರಾಬ್ಲಮ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಎಕ್ಸಾಮ್ ಕಂಡಕ್ಟ್ ಮಾಡಕತ್ತಾರೆ. ಲೆಟ್ಸ್ ಸಿ ವಾಟ್ ದೇ ವಿಲ್ ಡು ರೈಟ್. ನೆಕ್ಸ್ಟು ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ ಒಳಗಿಂದ 2 ಕ್ವಶನ್ಸು, ಮೆಡಿವಲ್ ಕರ್ನಾಟಕ ಹಿಸ್ಟ್ರಿ ಒಳಗಿಂದ 1 ಕ್ವಶನು, ಆ್ಯಂಡ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಒಳಗಿಂದ 5 ಕ್ವಶನ್ಸು. ಈಗ ಈ ಪ್ಯಾಟ್ರನ್ನ ನೋಡಿಕೊಂಡು ಮಾಡರ್ನ್ ಜಾಸ್ತಿ ಓದಬೇಕು, ಏನ್ಷಿಯಂಟ್ ಕಮ್ಮಿ ಓದಬೇಕು ಅಂತ ಹೇಳಂಗಿಲ್ಲ. ಯಾಕಂತಂದರೆ ಏನ್ಷಿಯಂಟ್ ಈಸ್ ಆಲ್ಸೋ ಈಕ್ವಲಿ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮಾಡರ್ನ್ ಇನ್ ದ ಕೇಸ್ ಆಫ್ ಕರ್ನಾಟಕ ಹಿಸ್ಟ್ರಿ. ಅರ್ಥ ಆಯ್ತಾ. ಸೊ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ, ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಇವೆರಡಕ್ಕೂ ಇಂಪಾರ್ಟೆನ್ಸನ್ನು ಜಾಸ್ತಿ ಕೊಡ್ರಿ. ಆ್ಯಂಡ್ ಕಮಿಂಗ್ ಟು ಮೆಡಿವಿಯಲ್, ವಿಜಯನಗರ ಆ್ಯಸ್ ವೆಲ್ ಆಸ್ ಬಹಮನಿ ಇವು ಎರಡಕ್ಕೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ. ಫೈನ್. ಈ ಥರ ಓದ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ನೆಕ್ಸ್ಟ್ ಕಮ್ಸ್ ಜಾಗ್ರಫಿ. ಜಾಗ್ರಫಿನ ನಾನು 3 ಥರ ಡಿವೈಡ್ ಮಾಡೀನಿ. ಒಂದು ವರ್ಲ್ಡ್ ಜಾಗ್ರಫಿ ಅಂತ ಡಿವೈಡ್ ಮಾಡೀನಿ, ಇಂಡಿಯನ್ ಜಾಗ್ರಫಿ ಅಂತ ಡಿವೈಡ್ ಮಾಡೀನಿ, ಕರ್ನಾಟಕ ಜಾಗ್ರಫಿ ಅಂತ ಡಿವೈಡ್ ಮಾಡೀನಿ. ಈ ವರ್ಲ್ಡ್ ಜಾಗ್ರಫಿ ಒಳಗಡೆ ದೇರ್ ವೇಸ್ 11 ಕ್ವಶನ್ಸ್, ಇಂಡಿಯನ್ ಜಾಗ್ರಫಿ ಒಳಗಡೆ 10 ಕ್ವಶನ್ಸ್, ಆ್ಯಂಡ್ ಕರ್ನಾಟಕ ಜಾಗ್ರಫಿ ಒಳಗಡೆ 4 ಕ್ವಶನ್ಸ್. ಕರ್ನಾಟಕ ಜಾಗ್ರಫಿ ವಾಸ್ ಅ ಲಿಟಲ್ ಟ್ರಿಕಿ. ಓಕೆ, ಐ ವಿಲ್ ಬಿ ಫೇರ್ ಅಬೌಟ್ ಇಟ್. ಇಟ್ ವಾಸ್ ಅ ಲಿಟಲ್ ಟ್ರಿಕಿ, ಬಟ್ ದೀಸ್ 21 ಕ್ವಶನ್ಸ್ ದೀಸ್ ವೇರ್ ಕ್ಲಾಸ್. ಅಂದರೆ ನೀವು ಈಸಿಲಿ ಇದನ್ನು ನೀವು ಹ್ಯಾಂಡಲ್ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ವರಿ ಮಚ್ ಹಿಯರ್. ಇಫ್ ಯು ಆರ್ ಅವೇರ್ ಆಫ್ ಆಲ್ ದಿ ರಿವರ್ಸ್, ಡ್ರೈನೇಜ್ ಸಿಸ್ಟಮ್ಸ್ ರೈಟ್, ಇಫ್ ಯು ಆರ್ ಅವೇರ್ ಅಬೌಟ್ ದಿ ಮೌಂಟೇನ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಪಾಸಸ್ ರೈಟ್, ಇವೆಲ್ಲ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದರೆ ದಿಸ್ ವಾಸ್ ಅ ಕೇಕ್ ವಾಕ್. ಅರ್ಥ ಆಯ್ತಾ. ದಿಸ್ ವಾಸ್ ಅ ಕಂಪ್ಲೀಟ್ ಕೇಕ್ ವಾಕ್. ಆರಾಮಾಗಿ ಇವನನ್ನು ಅಷ್ಟನ್ನು ಈಸಿಲಿ ಆನ್ಸರ್ ಮಾಡುವಂಥ ಕ್ವಶನ್ಸ್ ಇದ್ದವು ಇವು. ಇಲ್ಲೇನು ಭಾಳ ತಲೆ ಹಚ್ಚುವಂಥದ್ದು ಇರಲಿಲ್ಲ. ಆ್ಯಂಡ್ ಒಂದು ತಲೆಯಾಗಿ ಇಟ್ಕೊಳ್ರಿ, ಜಾಗ್ರಫಿ ಕ್ವಶನ್ಸ್ ಯೂಶ್ವಲಿ ಅವು ಭಾಳ ಸ್ಟ್ಯಾಟಿಕ್ ಬರ್ತಾವೆ, ಕಾನ್ಸೆಪ್ಚುಲು ಬರ್ತಾವೆ, ಇಲ್ಲ ಅನ್ನಕತ್ತಿಲ್ಲ ನಾನು, ಬಟ್ ಸ್ಟ್ಯಾಟಿಕ್ ಭಾಳ ಇರ್ತಾವೆ. ಅರ್ಥ ಆಯ್ತಾ. ಇಫ್ ಯು ನೋ ಅ ಕಾನ್ಸೆಪ್ಟ್ ಅದರಿಂದಾನೇ ಕ್ವಶನ್ ಬಂದ್ಬಿಡ್ತೈತಿ.
ಫೈನ್. ಸೊ ಜಾಗ್ರಫಿಯನ್ನು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಕೆ ಟ್ರೈ ಮಾಡಿರಿ ಇನ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್. ರೈಟ್. ನೆಕ್ಸ್ಟ್ ಸೆಕ್ಷನ್ ಇಸ್ ದಿ ಪಾಲಿಟಿ ಆ್ಯಂಡ್ ದಿ ಗವರ್ನೆನ್ಸ್ ಸೆಕ್ಷನ್. ಸೊ ದೇರ್ ವೇರ್ ನಿಯರ್ಲಿ 16 ಕ್ವಶನ್ಸ್, ಆಲ್ ವೇರ್ ಫ್ರಾಮ್ ಅ ಬುಕ್ ಕಾಲ್ಡ್ ಆಸ್ ಎಂ ಲಕ್ಷ್ಮೀಕಾಂತ್. Fine. Most of them, not all. Most of them were from M. Lakshmikant. Approximately there were 14 questions which can be directly answered from M. Lakshmikant. ಸೊ 2 ಕ್ವಶನನ್ನು ನೀವು ಬಿಟ್ಟರು ಕೂಡ ಈ 14 ಕ್ವಶನ್ಸ್ ಏನದಾವಲ್ಲ ಇವು ನಿಮ್ಮನ್ನು ಕೈ ಹಿಡಿತಿದ್ದು. ಸೊ ಕವರ್ ಟು ಕವರ್ ಎಮ್ ಲಕ್ಷ್ಮೀಕಾಂತನ ಓದ್ಕೊಳ್ರಿ. ಇದ್ರೊಳಗೆ ಏನೇನು ಇಂಪಾರ್ಟೆಂಟ್ ಫೀಚರ್ಸ್ ಅದಾವ ಅವನ್ನಷ್ಟು ಕವರ್ ಮಾಡ್ಕೊಳ್ರಿ. ಆಫ್ಟರ್ ದ್ಯಾಟ್ ಯು ಆರ್ ಡನ್. ನನಗೆ ಕೇಳಿದರೆ ಭಾಳ ಏನು ತಲೆ ಕೆಡಿಸ್ಕೊಳ್ಳೋಂಥ ಕ್ವಶನ್ಸ್ ಏನಿರಲಿಲ್ಲ. ರೈಟ್. ನೆಕ್ಸ್ಟ್ IR ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್, ಅದರೊಳಗಡೆ 5 ಕ್ವಶನ್ಸ್ ಬಂದಿದ್ದು. IR ಮತ್ತು ಮ್ಯಾಪಿಂಗ್, ಈ ಜಾಗ್ರಫಿ ಮ್ಯಾಪಿಂಗ್ ಇವೆರಡೂ ನೀವು ಇಂಟರ್ಲಿಂಕ್ ಮಾಡಲೇಬೇಕು. ಎದಕ್ಕಂತಂದ್ರೆ ಆರ್ಮೇನಿಯಾ ಅಜರ್ಬೈಜಾನ್ ಕ್ವಶನ್ ಬಂದಿತ್ತು ಒಂದು. ರೈಟ್. ಸೊ ಅವ್ರೇನು ಕೇಳಿದ್ರಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸಿ ಸುತ್ತಮುತ್ತ ಐತಿ ಅಂತ ಏನೋ ಈ ಥರ ಕ್ವಶನ್ ಇತ್ತು. ರೈಟ್. ಸೊ ಕ್ಯಾಸ್ಪಿಯನ್ ಸಿ ಎಲ್ಲಿ ಐತಿ ಅಂತ ಗೊತ್ತಾಗಬೇಕಂತಂದ್ರೆ ಯು ಆರ್ ಸಪೋಸ್ ಟು ಡು ವರ್ಲ್ಡ್ ಜಾಗ್ರಫಿ. ರೈಟ್. ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್ ಯಾಕಪ್ಪ ಅಂದ್ರೆ ನಗೋರ್ನೋ ಕರಾವಾಕ್ ರೀಜನ್ ಅಂತ, ಇಟ್ ಈಸ್ ಅ ಕನ್ಫ್ಲಿಕ್ಟ್ ರಿಡನ್ ರೀಜನ್ ಇನ್ ಆರ್ಮೇನಿಯಾ ಆ್ಯಂಡ್ ಅಜರ್ಬೈಜಾನ್, ಬಿಟ್ವೀನ್ ಆರ್ಮೇನಿಯಾ ಆ್ಯಂಡ್ ಅಜರ್ಬೈಜಾನ್. ಇದು ನಿಮ್ಗೆ ಗೊತ್ತಾಗಬೇಕಪ್ಪ ಅಂದ್ರೆ ಯು ನೀಡ್ ಪ್ಲೇಸಸ್ ಇನ್ ನ್ಯೂಸ್, ಯು ನೀಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ರೈಟ್. ಸೊ ಇವು ಎರಡೂ ನೀವು ಇಂಟರ್ಲಿಂಕ್ ಮಾಡಿನೇ ಹೋಗ್ಬೇಕು, ಎರಡೂ ಸಪ್ರೇಟಾಗಿ ಇಟ್ಕೊಳಕ್ಕೆ ಬರಲ್ಲ. ನೆಕ್ಸ್ಟ್ ಎಕನಾಮಿಕ್ಸ್ ಒಳಗಡೆ 9 ಕ್ವಶನ್ಸ್ ಬಂದವು. ಆಲ್ ವೇರ್ ಕನ್ಸೆಪ್ಚುಯಲ್ ಆ್ಯಂಡ್ ದೇ ವೇರ್ ವೆರಿ ವೆರಿ ಗುಡ್ ಕ್ವಶನ್ಸ್. ನಾನು ಕೇಳಿದರೆ ದೇ ವೇರ್ ವೆರಿ ವೆರಿ ಗುಡ್ ಕ್ವಶನ್ಸ್. ನೆಕ್ಸ್ಟ್ ಕರ್ನಾಟಕ ಎಕನಾಮಿಕ್ಸ್, ಅದರೊಳಗಡೆಯಿಂದ 2 ಕ್ವಶನ್ಸ್, ಬೇಸಿಕಲಿ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ನೋಡ್ಕೊಂಡ್ರೆ ಸಾಕು. ಆ್ಯಂಡ್ ಎನ್ವೈರ್ಮೆಂಟ್ ಒಳಗಡೆಯಿಂದ 4 ಕ್ವಶನ್ಸ್ ಬಂದಿದ್ದು. ದೀಸ್ ವೇರ್ ಆಲ್ಸೋ ಕಂಪೇರೇಟಿವ್ಲಿ ಈಸಿ, ದೀಸ್ ವೇರ್ ನಾಟ್ ದಟ್ ಟಫ್. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ 2 ಕ್ವಶನ್ಸು, they were also very easy. If you know various space missions, if you know what were the components of the space missions, it was easy. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇತ್ತು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ಅದರೊಳಗಡೆ 7 ಕ್ವಶನ್ಸ್ ಬಂದಿದ್ದು. ರೈಟ್. 7 ಕ್ವಶನ್ಸನ್ನು ನೀವು ಎಲ್ಲ ಸಬ್ಜೆಕ್ಟ್ ಜೊತೆನೂ ಇಂಟರ್ಲಿಂಕ್ ಮಾಡ್ಬೇಕಾಕೈತಿ. ಎಲ್ಲ ಸಪ್ರೇಟಾಗಿ ನೋಡೋಕ್ಕಾಗಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ ಜೊತೆ ಇಂಟರ್ಲಿಂಕ್ ಮಾಡ್ಕೊಂಡಾಗ ಈ ಕರೆಂಟ್ ಅಫೇರ್ಸಿಗೆ ಒಂದು ವ್ಯಾಲ್ಯೂ ಬರ್ತೈತಿ. ಅರ್ಥ ಆಯ್ತಾ? ಸೊ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದರೊಳಗಡೆ ಫಾರ್ ಎಕ್ಸಾಂಪಲ್ MRNA ಕ್ವಶನ್ ಬಂದಿತ್ತು. ರೈಟ್. MRNA ಕ್ವಶನ್ ಎಲ್ಲಿ ಬಂದಿತ್ತಪ್ಪ ಅಂದ್ರೆ ನೋಬೆಲ್ ಪ್ರೈಸ್ ರೀಸೆಂಟಾಗಿ ಇವ್ರಿಗೆ ಸಿಕ್ಕೈತಿ. ಅವ್ರು ಎದಕ್ಕೆ MRNA ಎದಕ್ಕೆ ಯಾವ MRNA ಕೊಟ್ಟಿದ್ರು, ಕ್ಯಾನ್ಸರಿಗೆ ಅಥವಾ ನಿಮ್ಮದು ಕೋವಿಡಿಗೆ ಅಂತೇನೋ ಈ ಥರ ಕ್ವಶನ್ ಇತ್ತು. ರೈಟ್. ಇದನ್ನು ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೂ ಕೂಡ ಓದ್ಬೋದು, ಇದನ್ನು ನಾನು ಕರೆಂಟ್ ಅಫೇರ್ಸ್ ಅಂತ ಕೂಡ ಓದ್ಬೋದು. ಅದಕ್ಕೋಸ್ಕರ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಹಿಯರ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಫ್ ದಿ ಸ್ಟೇಟ್ ಒಂದು ಕ್ವಶನ್ ಇತ್ತು, ನಾಟ್ ಆಫ್ ಮಚ್ ಇಂಪಾರ್ಟೆನ್ಸ್. ಬಟ್ ಕಮ್ ಟು ರ್ಯಾಂಡಮ್ CA, ಇದರೊಳಗಡೆ ಲೋ ಕಾಸ್ಟ್ ಟು ಬೆನಿಫಿಟ್ ರೇಷಿಯೋ. ಯಾಕೆ ರ್ಯಾಂಡಮ್ ಅಂತ ಯಾಕೆ ಕೊಟ್ಟೇನೆ, ಅದಕ್ಕೆ ಹೆಸರು ಕೊಟ್ಟೇನೆ. ಅದಕ್ಕೆ ರ್ಯಾಂಡಮ್ ಮೀನ್ಸ್ ಇದಕ್ಕೆ ಓದೋಕ್ಕೇನು ಸೋರ್ಸ್ ಇಲ್ಲ. ನಿಮ್ಗೆ ಎಲ್ಲಾದರೂ ಓದಿದ್ರಿಪ್ಪ ನೆನಪಾಯಿತು ಫೈನ್ ಬರಿಬೋದು, ನೆನಪಿಲ್ಲ ಡೋಂಟ್ ಟಚ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. 2 ಕ್ವಶನ್ಸ್ ಇದ್ದು. ಸೊ ಈ 2 ಕ್ವಶನ್ಸನ್ನು ಬಿಟ್ಟರೆ 98 ಕ್ವಶನ್ಸ್ ಇದ್ದು. ದೀಸ್ 98 ಕ್ವಶನ್ಸ್ ವೇರ್ ಗುಡ್. ಅರ್ಥ ಆಯ್ತಾ? ನೀವು ಯಾವುದಾದ್ರೂ ಒಂದು ಪ್ರಾಪರ್ ಸೋರ್ಸನ್ನು ಫಾಲೋ ಮಾಡಿದ್ರಿ, ಯಾವುದಾದ್ರೂ ಬುಕ್ಕನ್ನು ಪ್ರಾಪರಾಗಿ ಓದಿದ್ರಿ. ರೈಟ್. ಇವು ಎರಡೂ ಕೆಲಸ ನೀವು ಮಾಡಿದ್ರಿ ಅಂತಂದ್ರೆ ದೀಸ್ 98 ಕ್ವಶನ್ಸ್ ವೇರ್ ಅಟೆಂಪ್ಟೇಬಲ್, ಪ್ರೊವೈಡೆಡ್ ಯು ಹ್ಯಾವ್ ರೆಡ್ ಎವ್ರಿಥಿಂಗ್, ವಿಚ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್. ಅರ್ಥ ಆಯ್ತಾ? ಸೊ ಇಫ್ ಯು ಆಸ್ಕ್ ಮೀ, ನಿಯರ್ಲಿ 80 to at least 85 ಕ್ವಶನ್ಸ್ ವೇರ್ ಅಟೆಂಪ್ಟೇಬಲ್ ಅಕಾರ್ಡಿಂಗ್ ಟು ಮೀ. ಇನ್ ಆ್ಯಸ್ ಅ ಸೇಫ್ ಸ್ಕೋರ್, ನಿಮ್ಗೆ ಒಂದು ಸೇಫ್ ಸ್ಕೋರ್ ಬೇಕಾಗಿತ್ತಪ್ಪ ಅಂದರೆ ಅಟ್ಲೀಸ್ಟ್ 80 to 85 ಅಟೆಂಪ್ಟ್ ಆದರೂ ನೀವು ಮಾಡ್ಬೋದಿತ್ತು. ಆ ಥರ ಪೇಪರ್ ಇತ್ತು. ಫೈನ್. ಇಟ್ ವಾಸ್ ಟಫ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ವಾಸ್ ನಾಟ್ ಟಫ್, ಬಟ್ ಇಫ್ ಯು ಹ್ಯಾಡ್ ಅಪ್ಲೈಡ್ ಯುವರ್ ಮೈಂಡ್, ರೈಟ್, 80 to 85 ನೀವು ಮಾಡೇ ಬಂದಿರ್ತೀರಾ. ರೈಟ್. ಸೊ ದಿಸ್ ಈಸ್ ಅಬೌಟ್ an overall analysis of the breakup of the questions in different subjects. Next, coming to the type of questions. ಇದರೊಳಗಡೆ 3 ಥರದ ಕ್ವಶನ್ಸನ್ನು ನಾನು ಡಿವೈಡ್ ಮಾಡೀನಿ. ಒಂದು ಒನ್ ಲೈನರ್ ಕ್ವಶನ್, ದಟ್ ಮೀನ್ಸ್ ಒಂದು ಕ್ವಶನ್ ಕೊಡ್ತಾರೆ, ಅದ್ರ ಕೆಳಗಡೆ ABCD ಅಂತ ಹಿಂಗೆ ಆಪ್ಷನ್ ಕೊಟ್ಟು ಇಲ್ಲೇ ಇದರೊಳಗಡೆ ಆನ್ಸರ್ ಇರ್ತೈತಿ. ಯಾವುದಾದ್ರು ಒಂದು ಟಿಕ್ ಹಾಕಿರಿ, ಯು ಆರ್ ಮಾರ್ಕಿಂಗ್ ದಿ ಕರೆಕ್ಟ್ ಆನ್ಸರ್, ಈ ಥರ. ಸೊ ದಿಸ್ ಈಸ್ ಫಾರ್ ದಿ ಫಸ್ಟ್ ಕೈಂಡ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ಎನಿ ಆಪ್ಷನ್ ಕ್ವಶನ್ಸ್. ಎನಿ ಅಂತಂದರೆ ಎನಿ 1 is true ನೋಡಿದ್ರಲ್ಲ, ಎನಿ 1 is true, ಎನಿ 2 are true, ಎನಿ 3 are true, ಆಲ್ ಆಫ್ ದಿ ಅಬವ್ ಆರ್ ಟ್ರೂ, ಈ ಥರ ಕ್ವಶನ್ಸ್ ಬಂದಿದ್ದು. ದೋಸ್ ಆರ್ ಎನಿ ಆಪ್ಷನ್ ಕ್ವಶನ್ಸ್. ನೆಕ್ಸ್ಟ್ ಈಸ್ ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್, ಅಂದರೆ A, B and D, A, C and D, A, B and C, ರೈಟ್, B, C and D, ಈ ಥರ ABCD ಈ ಥರ ಆಪ್ಷನ್ಸ್ ಬಂದಿರ್ತಾವೆ. ಇದ್ರೊಳಗೆ ಯಾವುದಾದ್ರೂ ಒಂದು ಕರೆಕ್ಟ್ ಅಂತ ಮಾರ್ಕ್ ಮಾಡಿ ಬರ್ತೀರಿ. ಸೊ ದೀಸ್ ಆರ್ ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್. ಒನ್ ಲೈನರ್ ಕ್ವಶನ್ಸ್ ಒಳಗಡೆ ದೇರ್ ವೇರ್ 23 ಕ್ವಶನ್ಸ್. ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್ ಒಳಗಡೆ ದೇರ್ ವೇರ್ 53 ಕ್ವಶನ್ಸ್. ಎನಿ ಆಪ್ಷನ್ ಕ್ವಶನ್ಸ್ ದೀಸ್ ಆರ್ ಫ್ರಮ್ UPSC ಎಕ್ಸಾಮ್ಸ್. ರೈಟ್. UPSC CSE ಎಕ್ಸಾಮ್ಸ್ ಏನು ಬರ್ತೈತಲ್ಲ ಅಲ್ಲಿಂದ ತೊಗೊಂಬಂದಿರುವಂಥ ಪ್ಯಾಟರ್ನ್ ಇದು. ಸೊ ಇವನನ್ನು ಸಾಲ್ವ್ ಮಾಡೋಕ್ಕೆ ಬೇರೆ ಒಂದು ಪದ್ಧತಿನ ಐತಿ. ಅದನ್ನು ನಾನು ಇನ್ ದಿ ಕಮಿಂಗ್ ಫ್ಯೂಚರ್ ಕ್ಲಾಸಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನು ಈಗ ತೊಗೊಳೋದು ಬೇಡ. ಎಸ್ಪೆಷಲಿ ಬಿಫೋರ್ 1 or 2 days ಬಿಫೋರ್ ದಿ ಎಕ್ಸಾಮಿನೇಷನ್ ನಾವು ಅದನ್ನು ನೋಡ್ಕೊಂಡು ಹೆಂಗೆ ಸಾಲ್ವ್ ಮಾಡ್ಬೇಕು ಆ ಕ್ವಶನ್ಸ್ ಅಂತ ಅನಾಲಿಸಿಸ್ ಮಾಡಿ ಹೇಳ್ತಾನೆ ನಾನು ಹೆಂಗೆ ಮಾಡ್ಬೇಕಂತ. ಬಟ್ ಅದನ್ನು ಬಿಟ್ಟರೆ ದೀಸ್ ಮಲ್ಟಿಪಲ್ ಕ್ವಶನ್ಸ್ ಆ್ಯಂಡ್ ಒನ್ ಲೈನರ್ ಕ್ವಶನ್ಸ್ ದೀಸ್ ವೇರ್ ಅಟೆಂಪ್ಟೇಬಲ್. ದಟ್ ಮೀನ್ಸ್ ದೀಸ್ ವೇರ್ ಈಸಿ. ಇಫ್ ಯು ಹ್ಯಾವ್ ರೆಡ್ ದಿ ರೈಟ್ ಸೋರ್ಸಸ್ ಫಾರ್ ದಿಸ್ ಎಕ್ಸಾಮಿನೇಷನ್, ದೀಸ್ ವೇರ್ ಈಸಿ. ರೈಟ್. ಅಷ್ಟೂ ಈಸಿ ಇದು ಅಂತ ನಾಗತ್ತಿಲ್ಲ ನಾನು.
ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒನ್ ಲೈನರ್ ಕ್ವಶನ್ಸ್ ಆ್ಯಂಡ್ ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್ ಮೋಸ್ಟ್ ಆಫ್ ದೆಮ್ ವೆರ್ ಈಸಿ. ಅರ್ಥ ಆಯ್ತಾ? ದ್ಯಾಟ್ ಮೀನ್ಸ್ ಯು ಆರ್ ಈಸಿಲಿ ಏಬಲ್ ಟು ಕ್ಲಿಯರ್ ದಿ ಕಟ್ ಆಫ್. ರೈಟ್. ಪೇಪರ್ ಟಫ್ ಇಲ್ಲ ಅನ್ನೋಕತ್ತಿಲ್ಲ, ಪೇಪರ್ ಟಫ್ ಇತ್ತು, ಬಟ್ ಪ್ರೊವೈಡೆಡ್ ಇಫ್ ಯು ಹ್ಯಾವ್ ರೆಡ್, ಇಫ್ ಯು ಅಪ್ಲೈಡ್ ಯುವರ್ ಮೈಂಡ್ ಇನ್ ದಿ ಎಕ್ಸಾಮಿನೇಷನ್, ರೈಟ್, ಇಟ್ ವಾಸ್ ಈಸಿ. ರೈಟ್. ಕಮಿಂಗ್ ಟು ಪೇಪರ್ 2. ಪೇಪರ್ 2 ವಾಸ್ ಅ ಲಿಟಲ್ ಡಿಫ್ರೆಂಟ್ ದ್ಯಾನ್ ಪೇಪರ್ 1. ಪೇಪರ್ 1 ಒಳಗಡೆ ಕರ್ನಾಟಕ ಜಾಗ್ರಫಿ ಆ್ಯಂಡ್ ಮ್ಯಾಪಿಂಗಿಂದ ಜಸ್ಟ್ ಅ ಮಿನಿಟ್. ಕರ್ನಾಟಕ ಜಾಗ್ರಫಿ ಆ್ಯಂಡ್ ಮ್ಯಾಪಿಂಗಿಂದ 3 ಕ್ವಶನ್ಸ್ ಬಂದಿದ್ದು. ಪಾಲಿಟಿ ಆ್ಯಂಡ್ ಗವರ್ನೆನ್ಸಿಂದ 4 ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್ ಇದ್ದು. ರೈಟ್. ಈ ಕರ್ನಾಟಕ ಜಾಗ್ರಫಿ ದಿಸ್ ವಾಸ್ ಅ ಲಿಟಲ್ ಟ್ರಿಕಿ. ರೈಟ್. ಇಫ್ ಯು ನ್ಯೂ ದಿ ಆನ್ಸರ್ ಯು ಕುಡ್ ಹ್ಯಾವ್ ಆನ್ಸರ್ಡ್ ಇಟ್. ಗೊತ್ತಿರಲಿಲ್ಲಪ್ಪ ಅಂದರೆ ಇಟ್ ವಾಸ್ ಟ್ರಿಕಿ. ಅರ್ಥ ಆಯ್ತಾ? ನೆಕ್ಸ್ಟ್ IR ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸಿಂದ ಕ್ವಶನ್ಸ್ ಇರಲಿಲ್ಲ. ಎಕನಾಮಿಕ್ಸಿಂದ 1 ಕ್ವಶನ್ ಬಂದಿತ್ತು. ಕರ್ನಾಟಕ ಎಕನಾಮಿಕ್ಸಿಂದ 5 ಕ್ವಶನ್ಸ್ ಬಂದಿತ್ತು. ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆಯಿಂದ 4 ಕ್ವಶನ್ಸ್. ಸೊ ಇದನ್ನ ಎರಡನ್ನೂ ನಾವು ಒಂದೇ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 9 ಕ್ವಶನ್ಸ್ ಟೋಟಲ್ ಆಗಿ. ರೈಟ್. ಕರ್ನಾಟಕ ಸ್ಕೀಮ್ಸಿಂದ 9 ಕ್ವಶನ್ಸ್ ಬಂದಿತ್ತು. ರೈಟ್. ಎನ್ವೈರ್ಮೆಂಟಿಂದ 12 ಕ್ವಶನ್ಸು. ರೈಟ್. ಎನ್ವೈರ್ಮೆಂಟ್ ಇಟ್ ವಾಸ್ ಈಸಿ, ಇಟ್ ವಾಸ್ ನಾಟ್ ದಟ್ ಟಫ್, ಈಸಿ ಕ್ವಶನ್ಸ್ ಇದು. ನೆಕ್ಸ್ಟ್ ಜನರಲ್ ಸೈನ್ಸಿಂದ 15, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ 15. ಬೇಸಿಕಲಿ 30 ಕ್ವಶನ್ಸ್ ನಿಮ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಜನರಲ್ ಸೈನ್ಸಿಂದನೇ ಕವರ್ ಆಗೈತಿ. ಕಮಿಂಗ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ 5 ಕ್ವಶನ್ಸು. ಕರೆಂಟ್ ಅಫೇರ್ಸ್ ಆಫ್ ದಿ ಸ್ಟೇಟ್ 4 ಕ್ವಶನ್ಸು. ರ್ಯಾಂಡಮ್ ಸಿ ಅಂತ ಕರೆದ್ನಲ್ಲ ನಾನು ಆಗಲೇ, ವೇರ್ ದೇರ್ ಈಸ್ ವೆರಿ ಲೋ ಕಾಸ್ಟ್ ಬೆನಿಫಿಟ್. ಇದನ್ನು ಎಲ್ಲಿಂದ ಓದಬೇಕಪ್ಪ ಅನ್ನೋದೇ ಗೊತ್ತಾಗೋದಿಲ್ಲ. ರೈಟ್. ಅಂಥವು 3 ಕ್ವಶನ್ಸ್. ಆ ಪೇಪರ್ ಒಳಗಡೆ 2 ಕ್ವಶನ್ಸ್ ಇದ್ದು, ಇದ್ರೊಳಗಡೆ 3 ಕ್ವಶನ್ಸು. ರಿಪೋರ್ಟ್ಸ್, ಇಂಡೈಸಸ್, ಅವಾರ್ಡ್ಸು 2 ಕ್ವಶನ್ಸ್ ಬಂದವು. ಆಪ್ಟಿಟ್ಯೂಡು, ರೀಸನಿಂಗ್ ದಿಸ್ ವಾಸ್ ವೆರಿ ವೆರಿ ಈಸಿ. ಇಫ್ ಯು ಆಸ್ಕ್ ಮಿ, ದಿಸ್ ವಾಸ್ ವೆರಿ ವೆರಿ ಈಸಿ. ಇದ್ರೊಳಗಡೆ ಏನು ತಲೆ ಖರ್ಚು ಮಾಡುವಂಥದ್ದು ಇರಲಿಲ್ಲ. ರೈಟ್. ಸೊ ಆಲ್ಮೋಸ್ಟ್ ಹೌ ಮೆನಿ ಕ್ವಶನ್ಸ್? 5 + 5 11 18 ಕ್ವಶನ್ಸ್ ಏನಿದ್ವಲ್ಲ, ದೀಸ್ ವೇರ್ ವೆರಿ ವೆರಿ ಈಸಿ. ಯು ಕುಡ್ ಹ್ಯಾವ್ ಈಸಿಲಿ ಅಟೆಂಪ್ಟೆಡ್ ದೆಮ್. ಸೊ ಈ 30 ಕ್ವಶನ್ಸು, ಈ 30 ಒಳಗೂ 15 ಹಿಡ್ಕೊಳ್ರಿ. ರೈಟ್. 15, 18. ರೈಟ್. ನೆಕ್ಸ್ಟ್ ನಿಮ್ದಿದು 9 ಕ್ವಶನ್ಸ್ ಆ್ಯಂಡ್ ದೀಸ್ 9 ಕ್ವಶನ್ಸ್. ದೀಸ್ ವೇರ್ ಕಂಪ್ಯಾರಿಟಿವ್ಲಿ ಈಸಿ ಇಫ್ ಯು ಆಸ್ಕ್ ಮೀ. ರೈಟ್. ಈ ಜನರಲ್ ಸೈನ್ಸ್ ಕ್ವಶನ್ಸ್ ಒಳಗಡೆ ಅರೌಂಡ್ ಕನ್ಸಿಡರ್ ಲೈಕ್ ಅರೌಂಡ್ 6 to 7 ಕ್ವಶನ್ಸ್ ವೇರ್ ಅ ಲಿಟಲ್ ಟ್ರಿಕ್ಕಿ ಅಗೇನು. ಯಾಕಂತಂದ್ರೆ ಫಾರ್ ದೆಮ್ ಯು ಆರ್ ಸಪೋಸ್ ಟು ಡೂ ಅ ಲಾಟ್ ಆಫ್ ರಿಸರ್ಚ್. ಹಂಗೆ ಆನ್ಸರ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಸೊ ದೇರ್ ವಾಸ್ ಅ ಲಿಟಲ್ ಟ್ರಿಕ್ಕಿ ಪಾರ್ಟ್ ಹಿಯರ್ ಆ್ಯಸ್ ವೆಲ್. ಬಟ್ ಓವರ್ ಆಲ್ ನೀವು ಪೇಪರನ್ನ ನೋಡಿದ್ರಿ ಅಂತಂದ್ರೆ ದಿಸ್ ವಾಸ್ ಕಂಪೇರಿಟಿವ್ಲಿ ಈಸಿ ದ್ಯಾನ್ ಯುವರ್ ಪೇಪರ್ 1. ಪೇಪರ್ 1 ಕಂಪೇರ್ ಮಾಡಿದ್ರಪ್ಪ ಅಂತಂದರೆ ದಿಸ್ ಪೇಪರ್ ವಾಸ್ ಈಸಿ. ಆ್ಯಂಡ್ ಐ ಬಿಲೀವ್ ಮೋಸ್ಟ್ ಪೀಪಲ್ ಹ್ಯಾವ್ ಸ್ಕೋರ್ಡ್ ಇನ್ ದಿಸ್ ಪೇಪರ್ ಇಟ್ ಸೆಲ್ಫ್. ಈಸ್ ಇಟ್ ಕ್ಲಿಯರ್? ಮೋಸ್ಟ್ ಪೀಪಲ್ ಹ್ಯಾವ್ ಸ್ಕೋರ್ಡ್ ದೇರ್ ಮಾರ್ಕ್ಸ್ ಇನ್ ದಿಸ್ ಪೇಪರ್ ಇಟ್ ಸೆಲ್ಫ್. ಪೇಪರ್ 1 ಒಳಗಡೆ ಭಾಳ ಮಂದಿ ನೆಗೆಟಿವ್ ಮಾರ್ಕಿಂಗ್ಗೆ ತಮ್ಮ ಮಾರ್ಕ್ಸನ್ನು ಕಳ್ಕೊಂಡ್ರು. ವೇರಸ್ ಪೇಪರ್ 2 ಒಳಗಡೆ ರಿವೈವ್ ಆಗ್ಯಾರ ಮತ್ತದ. ರೈಟ್. ಸೊ ಈ ಪೇಪರ್ ಪ್ಯಾಟರ್ನ್ ಹೆಂಗಿತ್ತಪ್ಪ? ರೈಟ್. ಒನ್ ಲೈನರ್ ಕ್ವಶನ್ಸ್ 39 ಇದ್ದು, ಅದಕ್ಕೆ ಹೇಳಿದ್ನಲ್ಲ ದಿಸ್ ವಾಸ್ ಅ ಲಿಟಲ್ ಈಸಿ. ರೈಟ್. ಗೊತ್ತಿತ್ತು ಆನ್ಸರ್ ಮಾಡ್ತೀರಿ, ಗೊತ್ತಿಲ್ಲ ಬಿಟ್ಬಿಡ್ತೀರ ಆ ಕ್ವಶನ್. ಅಲ್ಲಿ ಹಂಗಿರಲಿಲ್ಲ. ಎನಿ 1, ಎನಿ 2, ಎನಿ 3 ಇತ್ತಲ್ಲ, ಅಲ್ಲಿ ಭಾಳ ಮಂದಿ ಕನ್ಫ್ಯೂಸ್ ಆದರು. ಎನಿ ಆಪ್ಷನ್ಸ್ ಈ ಪೇಪರ್ದಾಗೂ ಇತ್ತು, ಬಟ್ ಓನ್ಲಿ 10 ಕ್ವಶನ್ಸ್ ಇದ್ದು. ರೈಟ್. ಅಲ್ಲೇ 24 ಕ್ವಶನ್ಸ್ ಬಂದಿದ್ದು, ಇಲ್ಲೇ ಓನ್ಲಿ 10 ಕ್ವಶನ್ಸ್ ಇದ್ದು. ಆ್ಯಂಡ್ ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್ ಆಲ್ಮೋಸ್ಟ್ 15 ಬಂದಿದ್ದು. ರೈಟ್. ಈ ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್ ಒಳಗಡೆ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಕೂಡ ಬರ್ತೈತಿ. ಮ್ಯಾಚ್ ದ ಫಾಲೋವಿಂಗ್ ಇದು ಕೂಡ ಇದ್ರೊಳಗಡೆನೂ ಬರ್ತೈತಿ. ಸೊ ದಿಸ್ ಈಸ್ ದಿ ಓವರ್ ಆಲ್ ಅನಾಲಿಸಿಸ್ ಆಫ್ ದಿ ಪೇಪರ್. ರೈಟ್. ಈಗ ನೀವೇನು ಮಾಡ್ಬೇಕಪ್ಪ ಇನ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಅಂತಂದರೆ, ರೈಟ್, ತಿಳ್ಕೊಳ್ರಿ, ಒಂದು ಅರ್ಥ ಮಾಡ್ಕೊಳ್ರಿ. ಈಗ ಪ್ಯಾಟರ್ನ್ ಚೇಂಜ್ ಆಗತೈತಿ. KPSC ಕೂಡ ಇಟ್ ಈಸ್ ಟ್ರೈಂಗ್ ಟು ಇವಾಲ್ವ್ ವಿತ್ ಇಟ್ಸ್ ಪ್ಯಾಟರ್ನ್. ಎಕ್ಸಾಮಿನೇಷನ್ ಪ್ಯಾಟರ್ನ್ ಡೆವಲಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಕತ್ತಾರ ಅವರು. ಅದು ಎಷ್ಟು ಮಾಡ್ತಾರೋ, ಎಷ್ಟು ವರ್ಕೌಟ್ ಆಕೈತೋ ಐ ಡೋಂಟ್ ನೋ, ಬಟ್ ದೇ ಆರ್ ಟ್ರೈಂಗ್ ಇಟ್. ಸೊ ನೀವು ಮಾಡ್ಕೋಬೇಕಾಗಿದ್ದೇನಂತಂದ್ರೆ ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೋಡ್ಕೊಳ್ರಿ. ಐ ನೋ ಈ ಎಕ್ಸಾಮ್ ಒಳಗಡೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಭಾಳ ಹೆಲ್ಪ್ ಆಗಿಲ್ಲ, ಬಟ್ ಈ ಸತ ನಾನು ಒಂದು ಎಡಿಷನನ್ನು ಕೊಡಕತ್ತೇನೆ. ಟ್ರೈ ಟು ಗೋ ಥ್ರೂ ದಿಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ CSC, ದಟ್ ಈಸ್ ಯುವರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಅಲಾಂಗ್ ವಿತ್ ದಟ್ KPSC ನೋಡ್ಕೊಳ್ರಿ. ರೈಟ್. ಎಷ್ಟು ವರ್ಷದ ನೋಡ್ಕೊಳ್ರಿ? ಯೂಶ್ವಲಿ ಫಾರ್ UPSC ವಿ ಸ್ಟಾರ್ಟ್ ಫ್ರಮ್ 1979. ಅರ್ಥ ಆಯ್ತಾ? ಯಾಕಂದ್ರೆ ಪ್ಯಾಟರ್ನ್ ಇತ್ತು ನಮ್ಮದು, ಅಲ್ಲಿಂದನೇ ನಾವು ಬರ್ತೇವೆ. ಬಟ್ ವೆನ್ ಇಟ್ ಕಮ್ಸ್ ಟು KPSC ಜಸ್ಟ್ ಗೋ ಫಾರ್ ಅಟ್ ಲೀಸ್ಟ್ 5 ಇಯರ್ಸ್, ಲಾಸ್ಟ್ 5 ಇಯರ್ಸದ್ದು. ರೈಟ್. ಪೇಪರ್ಸನ್ನು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಪರ್ಟಿಕ್ಯುಲರ್ಲಿ ಗೋ ಫಾರ್ 2017 ಮಾಡ್ಕೊಡ್ರಿ. UPSC CSC 2017 ಪೇಪರ್ಸಿಂದ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಎಲ್ಲೆಲ್ಲಿಂದ ಮೇಜರ್ ಕ್ವಶನ್ ಪ್ಯಾಟರ್ನ್ಸ್ ಬರಾಗತೈತಿ ಅಥವಾ ಯಾವ ಟಾಪಿಕ್ ಈಸ್ ಮೋರ್ ಇಂಪಾರ್ಟೆಂಟ್ ಅದನ್ನು ಅನಲೈಸ್ ಮಾಡಿರಿ. ಅದನ್ನು ಅನಲೈಸ್ ಮಾಡಿಕೊಂಡು KPSCದು ಲಾಸ್ಟ್ ಫ್ಯೂ ಇಯರ್ಸದ್ದು ನಾನು ಹೆಂಗಾದ್ರೂ ಅನಾಲಿಸಿಸ್ ಅಂತ ನಿಮ್ಗೆ ಅಪ್ಲೋಡ್ ಮಾಡೇಬಿಟ್ಟೇನಿ ಚಾನಲ್ ಒಳಗಡೆ. ಅದನ್ನು ಒಂದು ಸತ ನೋಡ್ಕೊಳ್ರಿ. ರೈಟ್. ಇದನ್ನು ನೋಡ್ಕೊಂಡ್ರೆ ಐ ಬಿಲೀವ್ ದಿಸ್ ಈಸ್ ಮೋರ್ ದೆನ್ ಇನಫ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ರೈಟ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೋಡ್ಕೊಳ್ರಿ, ಅದ್ರ ಆಪ್ಷನ್ಸ್ ಕೂಡ ನೋಡ್ಕೊಳ್ರಿ, ಯಾವ್ಯಾವ ಆಪ್ಷನ್ಸ್ ಎಲ್ಲೆಲ್ಲಿಂದ ಕೇಳಾರ. ಸೊ ಐ ಬಿಲೀವ್ ದಿಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್, ಪ್ರೊವೈಡೆಡ್ ಯು ಹ್ಯಾವ್ ಸ್ಟಡೀಡ್ ಪ್ರಾಪರ್ಲಿ. ಅರ್ಥ ಆಯ್ತಾ? ಮಜಾ ಮಾಡೋಕೆ ನೀವು ಏನಾದರೂ ಹೋಗಿ ಎಕ್ಸಾಮನ್ನು ಕೊಟ್ಟು ಬರಾಕತ್ತಿದ್ರಿ ಅಂತಂದ್ರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಅಗೇನ್. So if you have studied properly, then I believe this will be more than enough to crack this examination. And all you have to do is for general merit people, right? Bere ಐತಿ. All you have to do is get 200 marks. That's it.
ರೈಟ್. ಸೊ ದಿಸ್ ಪೇಪರ್ ಒಳಗಡೆ 200 ಮಾರ್ಕ್ಸ್ ತೊಗೊಳ್ಳೋದು ಭಾಳ ಕಮ್ಮಿ ಜನ ಅದಾರ, ರೈಟ್. ನಾ ಇಲ್ಲ ನಾಗತ್ತಿಲ್ಲ, ಯಾಕಂದ್ರೆ ಪೇಪರ್ 1 ವಾಸ್ ಅ ಲಿಟಲ್ ಡಿಫ್ರೆಂಟ್, ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಯಾರು. ಬಟ್ ಇನ್ ದಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಇಟ್, ರೈಟ್. ನೆಕ್ಸ್ಟ್ ಎಕ್ಸಾಮಿನೇಷನ್ ಒಳಗಡೆ ಈ ಥರ ಪ್ಯಾಟರ್ನ್ ಬರ್ತೈತಿ ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಐತಿ. ಸೊ ಯು ಆರ್ ಸಪೋಸ್ ಟು ಏಮ್ ಫಾರ್ ದ ನಂಬರ್ ಅಗೇನ್, ದಟ್ ಈಸ್ 200 ಮಾರ್ಕ್ಸಿಗೆ ಮತ್ತು ನೀವು ಏಮ್ ಮಾಡಲೇಬೇಕು. ಯಾಕೆ ಈ ಪ್ಯಾಟರ್ನ್ ಯಾರಿಗೂ ಗೊತ್ತಿರಲಿಲ್ಲ. ಸೊ ದೇರ್ ಈಸ್ ಆಲ್ರೆಡಿ ಅ ಫಾಲ್ ಇನ್ ದಿ ನಂಬರ್, ರೈಟ್. ನಮ್ಮ ನೆಗೆಟಿವ್ ಜಾಸ್ತಿ ಆಗ್ಬೋದು ಅಂತ ಈ ಸತ ಮಾರ್ಕ್ ಮಾಡೋರು ಕಮ್ಮಿ ಮಾರ್ಕ್ ಮಾಡ್ಬರ್ಬೋದು. ಬಟ್ ನೆಕ್ಸ್ಟ್ ಟೈಮು ದೇ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಸಚ್ ಕ್ವಶನ್ಸ್. ಸೊ ಅವಾಗ ನೀವೇನು ಮಾಡ್ಬೇಕಾಕೈತಿ, 200ಗೆ ನಿಮ್ಮ ಏಮನ್ನು ಇಟ್ಕೊಂಡು ಹೋಗ್ಬೇಕಾಕೈತಿ. ಅರ್ಥ ಆಯ್ತಾ? ಇಫ್ ಯು ಆರ್ ಗೆಟಿಂಗ್ ಮೋರ್ ದೆನ್ 200, ವೆರಿ ಗುಡ್, ಗ್ರೇಟ್. ಬಟ್ ಇಫ್ ಯು ಆರ್ ಗೆಟಿಂಗ್ ಎನಿಥಿಂಗ್ ಬಿಲೋ 150, then I believe put a little more effort. I'm not saying you have not read. All I'm saying is put a little more effort. 10% effort ಹಾಕ್ರಿ, you are getting at least 40 marks extra, right? So this is what all I am asking you. So with this, we have completed the analysis, and in the coming days, we'll be coming up with more videos, right? I'm coming up with a mains mentorship program as well. ಯಾಕಂತಂದ್ರೆ we don't know as to when KPSC will conduct the KPSC KAS examination, ರೈಟ್. ಅದಕ್ಕಂದ್ರೆ ಇನ್ನೂ ಮಟ್ಟ ಡೇಟ್ಸ್ ಅಂತೂ ಡಿಕ್ಲೇರ್ ಆಗಿಲ್ಲ. ಐ ವಾಂಟೆಡ್ ಟು ವೇಟ್ ಟಿಲ್ ದಿ ಡಿಕ್ಲರೇಷನ್ ಆಫ್ ದ ಡೇಟ್ಸ್, ಬಟ್ ಈಗ ಹೇಳೇ ಅಟ್ಲೀಸ್ಟ್ ಒಂದು 5 days ಆಯಿತು, ರೈಟ್. ಸೊ ಈ 5 days ಒಳಗಡೆ ಯಾವುದೇ ಥರದ ಡೆವಲಪ್ಮೆಂಟ್ಸ್ ನಮ್ಗೆ ಇನ್ನೂ ಕಂಡು ಬಂದಿಲ್ಲ. KPSC ಈಸ್ ನಾಟ್ ಇನ್ ಆ್ಯನ್ ಅರ್ಜೆನ್ಸಿ, ಆರ್ ಇಟ್ ಈಸ್ ನಾಟ್ ಫೈಂಡಿಂಗ್ ಇಟ್ ದ್ಯಾಟ್ ದ ಕಂಡಕ್ಷನ್ ಆಫ್ ದಿ ಎಕ್ಸಾಮಿನೇಷನ್ ಇಸ್ ವೆರಿ ವೆರಿ ಅರ್ಜೆಂಟ್ ಅಂತ ಅವ್ರಿಗೆ ಅನಿಸ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದರೆ ಐ ಡೋಂಟ್ ಥಿಂಕ್ ಸೊ ದ್ಯಾಟ್ ಇನ್ ದಿ ಕಮಿಂಗ್ ನೆಕ್ಸ್ಟ್ ಮಂತ್ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಇಟ್. ಮಾಡ್ಬೋದು, ಗೊತ್ತಿಲ್ಲ. ಬಟ್ ಆ್ಯಸ್ ಫಾರ್ ಆ್ಯಸ್ ದ ಅರ್ಜೆನ್ಸಿ ಈಸ್ ಕನ್ಸರ್ನ್ಡ್, ಅವ್ರಿಗಂತೂ ಅರ್ಜೆಂಟ್ ಇಲ್ಲ ಇದನ್ನು ಮಾಡೋದು. ಸೊ ಇನ್ನು ನೆಕ್ಸ್ಟ್ ಮಂತ್ ಅಂತೂ ಎಕ್ಸಾಮ್ ಆಗಂಗಿಲ್ಲ. ಸೊ ಎಲ್ಲಿವರೆಗೂ ಎಕ್ಸಾಮ್ ಆಗಂಗಿಲ್ಲ. ಇಫ್ ಯು ಆಸ್ಕ್ ಮೀ, ಪ್ರಿಲಿಮ್ಸಿಗೆ 2 months ಆರ್ ಇನಫ್. ಯಾವುದೇ ಪ್ರಿಲಿಮ್ಸ್ ಆಗಲಿ, ಇಫ್ ಯು ಆರ್ ವೆಲ್ ರೆಡ್, ಇಫ್ ಯು ಹ್ಯಾವ್ ಆಲ್ ಯುವರ್ ಮಟೀರಿಯಲ್ಸ್ ರೆಡಿ, 2 months ಈಸ್ ಮೋರ್ ದೆನ್ ಇನಫ್ ಫಾರ್ ಕ್ಲಿಯರಿಂಗ್ ದಟ್ ಪ್ರಿಲಿಮ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಮೇನ್ಸ್ ನೀಡ್ಸ್ ಪ್ರಾಪರ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಸೊ ಅದಕ್ಕೋಸ್ಕರ ವಿ ಆರ್ ಕಮಿಂಗ್ ಅಪ್ ವಿತ್ ಮೇನ್ಸ್ ಮೆಂಟರ್ಶಿಪ್ ಪ್ರೋಗ್ರಾಮ್, ರೈಟ್. So I'll share a Google form in the coming few days in the group as well as in the channel. Please fill that Google form and we'll start with the mentorship as well, right? So until then, keep calm, right? Study properly, and KPSC KS syllabus ಅನ್ನು ಒಮ್ಮೆ ತೆಗೆದು ನೋಡ್ಕೊಳ್ರಿ. ಯಾಕಂತಂದರೆ ನಿಮ್ಮದು ಪ್ರಿಲಿಮ್ಸದ ಸಿಲೆಬಸ್ ಸ್ವಲ್ಪ ಡಿಫ್ರೆಂಟ್ ಐತಿ, ಮೇನ್ಸದ ಸಿಲೆಬಸ್ ಸ್ವಲ್ಪ ಡಿಫ್ರೆಂಟ್ ಐತಿ. ಈ KASದ ಮೇನ್ಸದ ಸಿಲೆಬಸ್ ಸ್ವಲ್ಪ ನೋಡ್ಕೊಡ್ರಿ, ತೆಗೆದು ಏನೇನು ಟಾಪಿಕ್ಸ್ ಅದಾವೆ, ಟ್ರೈ ಟು ಬೈಫರ್ಕೇಟ್ ದೆಮ್, ರೈಟ್. ಭಾಳ ಟಾಪಿಕ್ಸ್ ರಿಪೀಟ್ ಆಗ್ಯಾವು ಅಕ್ರಾಸ್ ವೇರಿಯಸ್ ಪೇಪರ್ಸ್. ಸೊ ಎಲ್ಲನೂ ಒಂದೇ ಕಡೆ ಕನ್ಸಾಲಿಡೇಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ, ರೈಟ್. ನಿಮಗೆ ನಾ ಇವೆಂಚುಲಿ ಒಂದು ಸಿಲೆಬಸ್ ಕಾಪಿಯನ್ನು ಕೊಡ್ತೀನಿ, ಆಮೇಲೆ ನಾನೇ ಸಪ್ರೇಟಾಗಿ ಎಲ್ಲ ಪ್ರಾಪರಾಗಿ ಅರೇಂಜ್ ಮಾಡಿರೋಂಥದ್ದು. ಬಟ್ ಇಫ್ ಯು ಹ್ಯಾವ್ ದ್ಯಾಟ್ ಟೈಮ್ ವಿತ್ ಯು, ಪ್ಲೀಸ್ ಡೂ ದ್ಯಾಟ್ ಆ್ಯಸ್ ವೆಲ್. ಈತ ನಾನು ಕೊಡೋಕ್ಕಿಂತ ನೀವು ಮಾಡ್ಕೊಂಡಿರೋದು ಇಟ್ ಮೈಟ್ ಬಿ ಬೆಟರ್ ಫಾರ್ ಯು, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಸೊ ಪ್ಲೀಸ್ ಡೂ ವರ್ಕ್ ಹಾರ್ಡ್. ಫೈನ್, ದಿಸ್ ಈಸ್ ಅನದರ್ ಪ್ರಾಪರ್ ಅಟೆಂಪ್ಟ್ ದ್ಯಾಟ್ ಹ್ಯಾಸ್ ಬಿನ್ ಗಿವನ್ ಬೈ ಗಾಡ್ ಟು ಯು ಅಂತ ಅಂದ್ಕೊಳ್ರಿ. ಸೊ ಪ್ಲೀಸ್ ಟ್ರೈ ಹಾರ್ಡ್, ರೈಟ್. ಡೋಂಟ್ ಮಿಸ್ ಆನ್ ದಿಸ್ ಅಪರ್ಚುನಿಟಿ, ರೈಟ್. ಸೊ ಬೇರೆ ಭಾಳ ಜನ ಭಾಳ ಹೇಳ್ಬೋದು, ರೈಟ್. KPSC ಹಿಂಗೆ ಎಲ್ಲ ಸೀಟ್ಸ್ ಆಲ್ರೆಡಿ ಏನೋ ಆಗ್ಯಾವು, ಹೊರಗಡೆ ಮಾರ್ಕೊಂಡ್ರೆ ಎಟ್ಸೆಟ್ರಾ ಏನೇನಾರು ಬರ್ತಾವೆ ನ್ಯೂಸ್, ಅಂಥವೆಲ್ಲ ನಂಬ್ಕೊಳಕ್ಕೆ ಹೋಗ್ಬೇಡ್ರಿ. ಯು ಪುಟ್ ಯುವರ್ ಹಾರ್ಡ್ ವರ್ಕ್. ಮುಂದಿನ ಏನೈತಿ ಮುಂದಿನ ನೋಡೋಣ, ರೈಟ್. ಯು ಪುಟ್ ಯುವರ್ ಹಾರ್ಡ್ ವರ್ಕ್, ದ್ಯಾಟ್ಸ್ ವಾಟ್ ಯು ಕ್ಯಾನ್ ಡೂ, ಹೌದಾ? ಸೊ ಚಲೋ, ವಿಲ್ ಸ್ಟಾಪ್ ದಿ ವಿಡಿಯೋ ಹಿಯರ್ ಆ್ಯಂಡ್ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಓಕೆ, ಟಿಲ್ ದೆನ್, ಬೈ ಬಾಯ್. तो प्लीज सब whatever.